people, welcome back to my YouTube channel. ನಾನು ಈ ಸೆಕ್ಷನ್ ಅಲ್ಲಿ ಸ್ಟ್ರಿಂಗ್ built-in function explain ಮಾಡ್ತಾ ಇದ್ದೀನಿ. So first ಬಂದು let us see what is center, ljust ಮತ್ತೆ rjust method. Before explaining about ljust, ನಾನು ನಿಮಗೆ syntax ಹೇಳ್ತೀನಿ ಹೇಗಿರುತ್ತೆ ಅಂತ. How to write the syntax. So first string dot center ಅನ್ನೋದು ಫಂಕ್ಷನ್ ನೇಮ್ ಮೆಥಡ್ ನೇಮ್ ಮತ್ತೆ ಇಲ್ಲಿ ವಿಡ್ತ್ ಅಂದ್ರೆ ಲೆಂತ್ ಎಷ್ಟಿರಬೇಕು ಮತ್ತೆ ಫಿಲ್ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಇಂದ ಫಿಲ್ ಮಾಡಬೇಕು ಅಂತ. ಓಕೆನಾ, ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ಇಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ನೇಮ್ಡ್ ಪೈಥಾನ್. ಓಕೆನಾ, ಸ್ಟ್ರಿಂಗ್ 1 ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಪೈಥಾನ್ ಸ್ಟ್ರಿಂಗ್ ನ ಅಸೈನ್ ಮಾಡ್ತೀನಿ. ದಿಸ್ ಇಸ್ ಹೌ ವಿ ಕ್ರಿಯೇಟ್ ಅ ಸ್ಟ್ರಿಂಗ್. ಓಕೆನಾ, ಇವಾಗ ನಾವು ಐ ಹ್ಯಾವ್ ಟು ಪ್ರಿಂಟ್ str1 ಡಾಟ್ ಸೆಂಟರ್ ಆಫ್ 9 ಅನ್ನೋದು ವಿಡ್ತ್ ಮತ್ತೆ ಫಿಲ್ ಕ್ಯಾರೆಕ್ಟರ್ ಅಂದ್ರೆ ಯಾವ ಕ್ಯಾರೆಕ್ಟರ್ ಇಂದ ಫಿಲ್ ಮಾಡಬೇಕು ಅಂತ ಅರ್ಥ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಫಸ್ಟ್ ಇಲ್ಲಿ ನಾವು ವಿಡ್ತ್ 9 ಅಂತ ಕೊಟ್ಟಿದ್ದೀವಿ. ಸೊ ಫಸ್ಟ್ 9 ವಿಡ್ತ್ ಅಲೋಕೇಟ್ ಆಗುತ್ತೆ. ಐ ಆಮ್ ನಾಟ್ ವೆರಿ ಗುಡ್ ಅಟ್ ಡ್ರಾಯಿಂಗ್. ಸೊ ಫಸ್ಟ್ 1 2 7 8 9 ಓಕೆನಾ. ಸೊ ನೆಕ್ಸ್ಟ್ ಸೆಂಟರ್ ಅಂದ್ರೆ ಈ ಸೆಂಟರ್ ಸ್ಟ್ರಿಂಗ್ ಅಂದ್ರೆ ಪೈಥಾನ್ ಅನ್ನೋದು ಈ ವಿಡ್ತ್ ಅಲ್ಲಿ ಮಧ್ಯ ಪಾರ್ಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಮಿಡಲ್ ಪಾರ್ಟ್. ಸೊ ಪೈಥಾನ್ PYTHON ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ನಿಮ್ಗೆ ಖಾಲಿ ಜಾಗ ಇದೆ. ಸೊ ಈ ಖಾಲಿ ಜಾಗಗಳಿಗೆಲ್ಲ ನಾವು ಏನ್ ಫಿಲ್ ಕ್ಯಾರೆಕ್ಟರ್ ಕೊಟ್ಟಿರ್ತೀವಿ ಅದು ಹೋಗಿ ಸೇರ್ಕೊಳ್ಳುತ್ತೆ. ನಾವು ಇಲ್ಲಿ ಸ್ಟಾರ್ ಕೊಟ್ಟಿದ್ದೀವಿ, ಇವಾಗ ಇಲ್ಲಿ ಸ್ಟಾರ್ ಹೋಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಪ್ರಿಂಟ್ ಆಗುತ್ತೆ. ಸೊ ವಿ ವಿಲ್ ಗೆಟ್ ದಿಸ್ ಸ್ಟ್ರಿಂಗ್. ನಾನು ಇದನ್ನ ರನ್ ಮಾಡ್ತೀನಿ. ಇವಾಗ ನೀವೇ ನೋಡಿ ವಾಟ್ ವಿಲ್ ಗೆಟ್ ಅಂತ. ಈ ಡಬಲ್ ಸ್ಟಾರ್ ಪೈಥಾನ್ ಬಂತು. ಓಕೆನಾ, ದಿಸ್ ಇಸ್ ಅಬೌಟ್ ಸೆಂಟರ್. ನೆಕ್ಸ್ಟ್ ljust ಹೇಳ್ತೀನಿ. ljust ಕೂಡ ಸೇಮ್ ಸಿಂಟ್ಯಾಕ್ಸ್, ಜಸ್ಟ್ ನಾವು ಸೆಂಟರ್ ಅನ್ನೋ ಜಾಗದಲ್ಲಿ ljust ನ ಹಾಕಬೇಕು ಅಂಡ್ ವಿಡ್ತ್ ಫಿಲ್ ಕ್ಯಾರೆಕ್ಟರ್. ನೀವು ಯಾವ ಕ್ಯಾರೆಕ್ಟರ್ನ ಫಿಲ್ ಮಾಡಬೇಕು ಅನ್ಸುತ್ತೋ ಆ ಕ್ಯಾರೆಕ್ಟರ್ನೇ ಕೊಡ್ಬೋದು. ನಾನು ಇಲ್ಲಿ ಸ್ಟಾರ್ ಕೊಟ್ಟಿದ್ದೀನಿ, ಸೊ ಅದಕ್ಕಾಗಿ ನನಗೆ ಸ್ಟಾರ್ ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ljust ಅಲ್ಲಿ ನಮಗೆ ಸ್ಟ್ರಿಂಗು ಲೆಫ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಓಕೆನಾ, ಡಾಟ್ ljust ನಾನು ಸೇಮ್ 9 ಕ್ಯಾರೆಕ್ಟರ್ಸ್ನೇ ಕೊಡ್ತೀನಿ ವಿಡ್ತ್ ಆಗಿ ಅಂಡ್ ಟು ಪ್ರಿಂಟ್ ಸ್ಟಾರ್. ನಾನು ಇದನ್ನು ರನ್ ಮಾಡಿದಾಗ ನನಗೆ ಇವಾಗ ಸ್ಟ್ರಿಂಗು ನಾನು ಏನು ಕೊಟ್ಟಿದ್ದೀನಿ ಸ್ಟ್ರಿಂಗು ಪೈಥಾನ್ ಕೊಟ್ಟಿದ್ದೀನಿ. ಸೊ ಪೈಥಾನ್ ನನಗೆ ಲೆಫ್ಟ್ ಪಾರ್ಟ್ ಅಲ್ಲಿ ಬಂದು ಸೇರಿದೆ. ಇನ್ನು ಮಿಕ್ಕಿದ್ದು 3 ಸ್ಪೇಸಸ್ 3 ಖಾಲಿ ಜಾಗಗಳಿದೆ. ಸೊ ಅಲ್ಲಿಗೆ 3 ಸ್ಟಾರ್ಸ್ ಪ್ಲೇಸ್ ಆಗಿದೆ. ನೆಕ್ಸ್ಟ್ ನಾನು rjust ಕೊಡ್ತೀನಿ. ರೈಟ್ ಜಸ್ಟ್ ಅಂತ ಅರ್ಥ ಅಷ್ಟೇ. rjust ಅಂದ್ರೆ ಇಫ್ ಐ ಗಿವ್ ದಿಸ್ ನನಗೆ ಸ್ಟ್ರಿಂಗು ರೈಟ್ ಪಾರ್ಟ್ ಅಲ್ಲಿ ಬರುತ್ತೆ. ನೋಡಿ, ಪೈಥಾನ್ ನಮಗೆ ರೈಟ್ ಮೋಸ್ಟ್ ಪಾರ್ಟ್ ಅಲ್ಲಿ ಬಂದಿದೆ ಅಂಡ್ ಸ್ಟಾರ್ಟಿಂಗ್ 3 ಸ್ಪೇಸಸ್ ಇತ್ತು, ಖಾಲಿ ಇತ್ತು. ಸೊ ಅಲ್ಲಿಗೆ ನಾವು ಏನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಹೋಗಿ ಕೂತಿದೆ. ನಾನು ಇಲ್ಲಿ ಸ್ಟಾರ್ ಬದಲು ಬೇರೆದ್ ಕೊಡ್ತೀನಿ, ಲೈಕ್ ಪ್ಲಸ್ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಪ್ಲಸ್ ಹೋಗಿ ಕೂತ್ಕೊಳ್ಳುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಇದು ಆಕ್ಚುಲಿ ಎಲ್ಲೂ ಯೂಸ್ ಆಗುತ್ತೆ ಅಂದ್ರೆ ಪ್ಯಾಟ್ರನ್ಸ್ ನ ನೀವು ಪ್ರಿಂಟ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಪ್ಯಾಟ್ರನ್ಸ್ ನ ಪ್ರಿಂಟ್ ಮಾಡ್ಬೇಕಾದ್ರೆ ಕೆಲವೊಂದ್ ಕಡೆ ವರ್ಡ್ಸ್ ಬರಬೇಕು ನಮ್ಗೆ, ಆಮೇಲೆ ಮಿಕ್ಕಿದ ಸ್ಪೇಸ್ ಜಾಗಗಳೆಲ್ಲ ನಮ್ಗೆ ಅದು ಬೇರೆ ಕ್ಯಾರೆಕ್ಟರ್ ಫಿಲ್ ಮಾಡಿರ್ಬೇಕು. ಆ ತರ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ನೀವು ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಆ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಈ ಸೆಂಟರ್ ljust ಮತ್ತೆ rjust ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ, ಐ ಹೋಪ್ ನಿಮ್ಗೆ ಈ ljust rjust ಮತ್ತೆ ಸೆಂಟರ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಫ್ ಯು ಲೈಕ್ ದಿಸ್ video, please do share, subscribe and like my channel. Bye bye.